ನಮಸ್ಕಾರ ಎಲ್ಲರಿಗೂ. ಇವತ್ತು ನೋಡ್ರಿ ಬ್ಯಾಸ್ಗೆ ಶುರು ಆಯ್ತು. ಜಾಸ್ತಿ ಮಸಾಲ ಐಟಮ್ ತಿಂದ್ರೆ ಎದೆ ಉರಿಯೋದು, ಆಮೇಲೆ ನೀರು ಜಾಸ್ತಿ ಕುಡಿಸೋದು ಆಗುತ್ತೆ. ಅದಕ್ಕೆ ಲೈಟಾಗಿ ಮಸಾಲೆ ಹಾಕಿ ಮಸಾಲ ಬಾತ್ ಹೆಂಗೆ ಮಾಡೋದು ಅಂಥೇಳಿ ತೋರಿಸಿದ್ದೀನಿ. ಇವತ್ತು ದಿಢೀರ್ ಅಂಥೇಳಿ ಮಾಡೋದನ್ನು ತೋರಿಸಿದ್ದೀನಿ. ಇದಕ್ಕೇನಿಲ್ಲ ರೀ, ಈ ರೈಸ್ ಮಾಡಿ ಮೇಲೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂದ್ವಿ ಅಂದ್ರೆ ಲೈಟಾಗಿ ಬೇಸಿಗೆ ಕಾಲದೊಳಗೆ ದಿಢೀರ್ ಅಂತೇಳಿ ಆಗೋಗ್ಬಿಡುತ್ತೆ. ಜಾಸ್ತಿ ಹೊತ್ತು ಗ್ಯಾಸ್ ಮುಂದೆ ನಿಂತ್ಕೊಳ್ಳೋ ಅವಶ್ಯಕತೆಯೂ ಇಲ್ಲ. ಮತ್ತು ಬ್ಯಾಸ್ಗೆ ಒಳಗೆ ಏನಾಗುತ್ತೆ ನೋಡ್ರಿ, ಜಾಸ್ತಿ ಮಸಾಲೆ ಐಟಮು ತಿನ್ನೋಕ್ಕಾಗಲ್ಲ. ಈ ಥರ ಲೈಟಾಗಿ ಮಸಾಲೆ ಯೂಸ್ ಮಾಡಿಕೊಂಡು ದಿಢೀರ್ ಅಂತೇಳಿ ಹೆಂಗೆ ಮಾಡೋದಂಥೇಳಿ ನೋಡ್ಕೊಂಡು ಬನ್ನಿರಿ. ಇವಾಗ ನೋಡ್ರಿ, ಇದಕ್ಕೆ ಮಸಾಲ ಲೈಟಾಗಿ ಹಾಕ್ಕೊಳಕತ್ತೀನಿ. ಬರೀ ನಾನೇನು ಜಾಸ್ತಿ ಹಾಕ್ಕೊಂಡಿಲ್ಲ. ಶುಂಠಿ ಮತ್ತು ಬೆಳ್ಳುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇದನ್ನು ಮಿಕ್ಸರ್ ಮಾಡ್ಕೊಂಬಿಡ್ಬೇಕು. ಈಗ 2 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ ರೀ. ಇದನ್ನು ಒಂದು 10 ನಿಮಿಷ ಮುಂಚೆನೇ ನೆನೆಸಿ ಇಟ್ಕೋಬೇಕಾಗತ್ತೆ. ಇದೆಲ್ಲ ನಾವು ರೆಡಿ ಮಾಡ್ಕೊಳ್ಳೋದ್ರಾಗ ಅಕ್ಕಿ ನೆಂದಿರುತ್ತೆ. ಅಕ್ಕಿ ನೆನೆಸಿಟ್ಟು ಮಾಡಿದ್ವಿ ಅಂತಂದ್ರೆ ಉದುರಾಗಿ ಮಸ್ತಾಗಿ ಬರುತ್ತೆ ಅನ್ನ. ಈಗ ನೋಡಿರಿ, ಒಂದು ಕುಕ್ಕರ್ ಒಳಗೆ ಒಂದು 2 ಸ್ಪೂನ್ದಷ್ಟು ಎಣ್ಣೆನ ಹಾಕ್ಕೊಂಡೀನಿ. ಇಲ್ಲಿ ನಾನು ಬರೀ ಜೀರಿಗೆ ಅಷ್ಟೇ ಹಾಕ್ಕೊಂಡೀನಿ. ನಾನು ಹೇಳ್ದಂಗೆ ಇಲ್ಲಿ ಯಾವುದೇ ಸ್ಪೈಸಸ್ಗಳನ್ನು ಯೂಸ್ ಮಾಡೋಕತ್ತಿಲ್ಲ. ಒಂದು ಉಳ್ಳಾಗಡ್ಡಿನ ಉದ್ದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಇದೊಂದು ಸ್ವಲ್ಪ ಮೆತ್ತಗಾದರೆ ಸಾಕು, ಜಾಸ್ತಿ ಬ್ರೌನ್ ಕಲರ್ ಏನು ಮಾಡೋ ಅವಶ್ಯಕತೆ ಇಲ್ಲ. ಇದು ಸ್ವಲ್ಪ ಫ್ರೈ ಮಾಡ್ಕೊಂಬಿಡೋಣ. ಈಗ ಒಂದು 3 ಮೆಣಸಿನ್ಕಾಯಿನ ಉದ್ದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಇದನ್ನು ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಈ ಬೇಸಿಗೆ ಕಾಲಕ್ಕೆ ದಿಢೀರ್ ಅಂಥೇಳಿ ಲೈಟಾಗಿ ಊಟ ಮಾಡೋದು ಇಷ್ಟ ಆಗುತ್ತೆ. ಆಮೇಲೆ ದಿಢೀರಂತೆ ಅಡುಗೆ ಮಾಡಿ ಮುಗಿಸ್ಬಿಡ್ಬೇಕಂತ ಅನಿಸುತ್ತೆ. ಈಗ ನೋಡಿರಿ, ಏನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ವಲ್ರಿ, ಶುಂಠಿ ಬೆಳ್ಳುಳ್ಳಿ, ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡು ಮಿಕ್ಸರ್ ಮಾಡ್ಕೊಂಡಿದ್ದೆ. ಅದನ್ನು ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೊಂಬಿಡೋಣ. ಇದು ಬೇಕಂದ್ರೆ ಲಂಚ್ ಬಾಕ್ಸಿಗೂ ಹಾಕ್ಬೋದು ರೀ. ಯಾವುದಾದ್ರೂ ಜಾಸ್ತಿ ಹೆವಿ ಮಸಾಲೆ ಗ್ರೇವಿಗಳನ್ನು ಮಾಡ್ಕೊಂಡಿದ್ವಿ ಅಂತಂದ್ರೆ ಈ ಥರ ಲೈಟಾಗಿ ರೈಸನ್ನು ಮಾಡ್ಕೊಂಡ್ರೂ ಸೂಪರಾಗಿರುತ್ತೆ. ಈಗ ಇದು ಪಲಾವ್ ಎಲೆ ಅಂತ ನಾವು ಕರಿತೀವಿ. ಇದಕ್ಕೆ ಬಾಸ್ಮತಿ ರೈಸ್ ಥರನ ಸ್ಮೆಲ್ ಬರುತ್ತೆ ಈ ಎಲೆ. ಇದನ್ನು ಹಾಕ್ಕೊಂಡಿದ್ದೀನಿ. ಇದು ಇದ್ರೆ ಹಾಕ್ಕೊಡ್ರಿ, ಇಲ್ಲಾಂದ್ರೆ ಸ್ಕಿಪ್ ಮಾಡಿಕೊಡ್ರಿ. ಈ ಎಲೆನ ಬೇಕಂದ್ರೆ ನೀವು ಪಲಾವ್ ಎಲೆ ಹಾಕ್ಕೋಬೋದು. ಈಗ 1 ಸ್ಪೂನ್ದಷ್ಟು ಧನಿಯಾ ಪೌಡ್ರನ್ನು ಹಾಕ್ಕೊಂಡಿದ್ದೀನಿ. ಈಗ ನೆನೆಸಿಟ್ಟಿರೋ ಅಕ್ಕಿನ ನೀರು ತೆಗೆದು ಅಕ್ಕಿನಷ್ಟ ಹಾಕ್ಕೋಬೇಕು. ಈಗ ಚಂದಂಗೆ ಇದನ್ನು ಫ್ರೈ ಮಾಡ್ಕೊಂಬಿಡೋಣ. ಅಕ್ಕಿ ಫ್ರೈ ಮಾಡಿ ಅನ್ನ ಮಾಡ್ಕೊಂಡ್ವಿ ಅಂತಂದ್ರೆ, ರೈಸ್ ಮಾಡ್ಕೊಂಡ್ವಿ ಅಂದ್ರೆ ಉದುರಾಗಿ ಸೂಪರಾಗಿ ಬರುತ್ತೆ. ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಂಡ್ರೆ ಸಾಕಿದು. ಇವಾಗ ನೋಡಿರಿ, ಗರಂ ಮಸಾಲ, ಅವಾಗ ಧನಿಯಾ ಪೌಡ್ರ್ ಅಷ್ಟೇ ಹಾಕ್ಕೊಂಡಿದ್ದೆ. ಈಗ ಒಂದು ಅರ್ಧ ಸ್ಪೂನ್ದಷ್ಟು ಹವೇಜ್ ಪೌಡ್ರನ್ನು ಇವಾಗ ಹಾಕ್ಕೊಂಡ್ವಿ ಅಂತಂದ್ರೆ ಆ ಘಮ ಸೂಪರಾಗಿರುತ್ತೆ. ಅದಕ್ಕೆ ಇವಾಗ ಅಕ್ಕಿ ಹಾಕ್ಕೊಂಡಾದ್ಮೇಲೆ ಒಂದು ಅರ್ಧ ಸ್ಪೂನ್ದಷ್ಟು ಗರಂ ಮಸಾಲ ಪೌಡ್ರನ್ನು ಹಾಕ್ಕೊಡ್ರಿ. ಇವಾಗ ಒಂದು ಸ್ವಲ್ಪ ಚಂದಂಗೆ ಕಲಿಸ್ಕೊಂಬಿಡೋಣ. ಸೈಡ್ಗೆ ಬಿಸಿನೀರನ್ನು ಕಾಯಕ್ಕಿಡಬೇಕಾಗತ್ತೆ. 1 ಗ್ಲಾಸಿಗೆ 2 ಗ್ಲಾಸ್ ನೀರು ಹಾಕ್ಕೊಂಡ್ರೆ ಸಾಕು, ಉದುರಾಗಿ ಮಸ್ತಾಗಿ ಬರುತ್ತೆ. ಇವಾಗ ನೋಡಿರಿ, ಚಂದಂಗೆ ಕಲಸಿದಾದ್ಮೇಲೆ ಈ ಬಿಸಿನೀರನ್ನು ಹಾಕ್ಕೊಡ್ರಿ. ಇದಕ್ಕೆ ಒಂದು ಗ್ಲಾಸಿಗೆ 2 ಗ್ಲಾಸ್ ನೀರು ಹಾಕ್ಕೊಡ್ರಿ. ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಒಂದು ಸತಿ ಚಂದಂಗೆ ತಿರುಗಿಸಿ ಫುಲ್ ಸಣ್ಣ ಉರಿಯೊಳಗೆ 1 ವಿಷಲ್ನ ಮಾಡ್ಕೊಂಡಿದ್ದೀನಿ ನಾನು. ಈಗ ಒಂದು ಸ್ವಲ್ಪ ಚಂದಂಗೆ ಕಲಿಸ್ಬಿಡೋಣ. ಇದರಲ್ಲಿ ಯಾವುದೇ ಜಾಸ್ತಿ ಸ್ಪೈಸಸ್ಗಳನ್ನು ಹಾಕ್ಕೊಂಡಿಲ್ಲ. ಇವಾಗ ನೋಡಿರಿ, ಚಂದಂಗೆ ಒಂದು ಸರಿ ತಿರುಗಿಸ್ಕೊಂಡು ಕುಕ್ಕರ್ ಲಿಡ್ಡನ್ನು ಮುಚ್ಚಿ ಇಟ್ಬಿಡಬೇಕು. ನೆನಪಿಟ್ಕೊಡ್ರಿ, ಇದು ಸಣ್ಣ ಉರಿಯೊಳಗನ 1 ವಿಷಲ್ ಮಾಡಿಕೊಂಡ್ರೆ ಸಾಕು. ಪೂರ್ತಿ ಸಣ್ಣ ಉರಿಯೊಳಗೆ ಇಟ್ಕೋಬೇಕು. ಇವಾಗ ನೋಡಿರಿ, ರೆಡಿ ಆಯಿತು. ಇದನ್ನು ಬೇಸಿಗೆ ಕಾಲದೊಳಗೆ ಈ ರೀತಿ ರೈಸನ್ನು ಮಾಡ್ಕೊಂಡು ತಿಂದ್ವಿ ಅಂದ್ರೆ ಸೂಪರಾಗಿರುತ್ತೆ. ದಿಢೀರ್ ಅಂಥೇಳಿ ಆಗೋಗ್ಬಿಡುತ್ತೆ. ಎಲ್ಲಾದರೂ ಹೋಗಿ ಬಂದಿದ್ವಿ ಅಂದ್ರೆ ರಾತ್ರಿ ಹೊತ್ತು ದಿಢೀರ್ ಅಂಥೇಳಿ ಮಾಡ್ಕೊಂಡು ತಿನ್ಬೋದು.
ಈ ವಿಡಿಯೋ ಏನಾದರೂ ಇಷ್ಟವಾದ್ರೆ ಪ್ಲೀಸ್ ಲೈಕ್ ಕೊಡೋದನ್ನು ಮರೆಯೋಕ್ಕೆ ಹೋಗಬೇಡ್ರಿ. ನಮಸ್ಕಾರ.